ನಾವು ಕರ್ನಾಟಕದಲ್ಲಿ ಈ ಮದ್ಯಪಾನ ಯಾವಾಗ ಆರಂಭ ಆಯಿತು ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಮದ್ಯಪಾನ ಪ್ರಿಯರಿಗೆ ಯಾವುದೇ ಥರದ ಸವಲತ್ತುಗಳನ್ನ ಕೊಡಲಿಲ್ಲ ಸರ್ಕಾರ. ಇವತ್ತು ಕರ್ನಾಟಕ ಸರ್ಕಾರ 30% ನಮ್ಮ ಆದಾಯದಲ್ಲಿ ಸರ್ಕಾರ ನಡೀತಾ ಇದೆ. ನಮ್ಮ ಹೋರಾಟ ಏನಂದರೆ, ನಮ್ಮ ಸಂಘದ ಉದ್ದೇಶ ಏನಂದರೆ, ನಮಗೆ ಆ ಬಾಟ್ಲ್ ಮೇಲೆ 1 ಲಕ್ಷ ಇನ್ಶೂರೆನ್ಸ್ ಮಾಡಬೇಕಂತೇಳಿ ನಮ್ಮ ಒತ್ತಾಯ ಇದೆ ಸರ್ಕಾರದ ಮೇಲೆ. ನಾವೇನಾದರೂ ಗತವಾದಾಗ ನಮ್ಮ ಕುಟುಂಬಕ್ಕೆ 1 ಲಕ್ಷ ಹಣ ಸಿಗಬೇಕು ಅಂತೇಳಿ ಆ ಬಾಟ್ಲ್ ಮೇಲೆ ಮಾಡಬೇಕಂತ ಮಾಡ್ತಾಯಿದ್ದೀವಿ. ಎರಡನೇದು, ನಾವು ಮದ್ಯಪಾನ ಪ್ರಿಯರು ಮನೆಯಲ್ಲಿ ಹೋಗಿ ಗಲಾಟೆ ಅದು ಇದು ಮಾಡ್ತಾಯಿದ್ರೆ ಮಕ್ಳುಗಳಿಗೆ ಎಜುಕೇಷನ್ಗೆ ತೊಂದರೆ ಆಗುತ್ತೆ ಅಂಥೇಳಿ ಆ ಒಂದು ಇದರಲ್ಲಿ ಹಾಸ್ಟೆಲ್ಸ್ಗಳಲ್ಲಿ 10% ರಿಸರ್ವ್ ಮಾಡಬೇಕು ಅಂತ ನಮಗೆ. ನಮ್ಮ ಮಕ್ಳುಗಳಿಗೆ 10% ರಿಸರ್ವ್ ಮಾಡಬೇಕು. ಮಕ್ಕಳು ಓದೋದಕ್ಕೆ ಮನೇಲಿ ಓದೋಕ್ಕಾಗಲ್ಲ. ಅದರ ಜೊತೆಗೆ ನಮ್ಮದೊಂದು ನಿಗಮ ಮಾಡಬೇಕು. ನಿಗಮ ಮಾಡಿ ಪ್ರತಿ ವರ್ಷ 1 ಲಕ್ಷ ಮನೆಗಳನ್ನ ನಮ್ಮ ನಿಗಮದಿಂದ ಕೊಡಬೇಕು ನಮ್ಮ ಮದ್ಯಪಾನ ಪ್ರಿಯರಿಗೆ ಅಂತೇಳಿ ನಮ್ಮ ಹೋರಾಟ ಇದೆ. ಜೊತೆಗೆ ಏನು ಆಪ್ರೇಷನ್ಸ್ಗಳು, ಲಿವರು ಅದು ಇದು ಆಪ್ರೇಷನ್ಸ್ ಆದಂಥ ಸಂದರ್ಭಗಳಲ್ಲಿ ಸರ್ಕಾರ 4 ರಿಂದ 5 ಲಕ್ಷ ಖರ್ಚು ಬರ್ತದೆ. ಅದನ್ನು ಸರ್ಕಾರ ಭರಿಸ್ಕೊಡ್ಬೇಕಂತೇಳಿ ನಮ್ಮ ಹೋರಾಟ ಇದೆ. ಜೊತೆಗೆ 3 ತಿಂಗಳಿಗೆ ಒಂದು ಸಾರಿ ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ನಮ್ಮ ಆರೋಗ್ಯ ತಪಾಸಣೆಗಳನ್ನ ಮಾಡಬೇಕಂತೇಳಿ ನಮ್ಮ ಒತ್ತಾಯ ಇದೆ ಸರ್ಕಾರಕ್ಕೆ. ಜೊತೆಗೆ ನಾವು ಯಾವ ಒಂದು ಮದ್ಯಪಾನ ಅಂಗಡಿಗಳಲ್ಲಿ ಸ್ವಚ್ಛ ಫಿಲ್ಟರ್ ನೀರು ಕೊಡಬೇಕು. ಜೊತೆಗೆ ಶೌಚಾಲಯಗಳು ಸರಿಯಾಗಿರಬೇಕು. ಜೊತೆಗೆ ಅವರು ಕುಡಿದು ಜಾಸ್ತಿ ಆದಂಥ ಸಂದರ್ಭಗಳಲ್ಲಿ ಕೆಲವೊಂದು ಅಂಗಡಿಗಳಲ್ಲಿ ಹೊರಗಡೆ ನೂಗಬಾರ್ದು. ಅವ್ರು ರಿಲೀಫ್ ಆಗೋದಕ್ಕೆ 3 ರಿಂದ 4 ಗಂಟೆ ರಿಲೀಫ್ ಆಗೋಕ್ಕೆ ಅವ್ರಿಗೆ ಕೂರಕ್ಕೆ ಜಾಗ ಮಾಡಿಕೊಡ್ಬೇಕು. ಒಂದು ವೈನ್ ಸ್ಟೋರ್ 4 ರಿಂದ 5 ಬೆಡ್ ಹಾಕಬೇಕು ಅಂತ ನಮ್ಮ ಹೋರಾಟ ಇದೆ. ಅರ್ಸಿಕರನ್ನ ಹಳ್ಳಿ ಮನೆಯಲ್ಲಿ ಮಾಡ್ಬೇಕಂತೇಳಿ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ. ಅವ್ರ ಡೇಟನ್ನು ಕಾಯ್ತಾ ಇದ್ದೀವಿ. ಗೋಪಾಲಯ್ಯನವ್ರದ್ದು ಸೆಷನ್ ಮಾತಾಡಿದ್ದೀವಿ. ಅದು ಇದಿದೆ, ಸೆಷನ್ ಇದೆ, ಬರಲೇಬೇಕಲ್ಲ ಸರ್. ಕರೆಸ್ತಿದ್ದಾರೆ. ಇನ್ನು 2 ವಾರದಲ್ಲಿ ಮಾಡ್ತೀವಿ, ಅಭಿಯಾನ ಸ್ಟಾರ್ಟ್ ಮಾಡ್ತೀವಿ. ಸದಸ್ಯತ್ವ ಅಭಿಯಾನ ಸದಸ್ಯತ್ವ ಮಾಡಬೇಕನ್ನೋ ಗುರಿ ಇಟ್ಕೊಂಡಿದ್ದೀವಿ.